ಹೆಲೋ, ನಾನು ನಿಮ್ ಕೋಟೆ ಹುಡುಗಿ. ಈ ಸಲ ನಾನು ಹೋಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಶಕ್ತಿಶಾಲಿ ಪ್ರಸಿದ್ಧ ಬಯಲು ಜಡೆ ಗಣಪತಿ ದೇವಸ್ಥಾನಕ್ಕೆ. ಚಿತ್ರದುರ್ಗ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಿದ್ದ ರಾಜ ವೀರ ಮದಕರಿ ನಾಯಕರನ ಮೈದನ ಗುಲ್ಯಪ್ಪ ನಾಯಕರವರು 1475ರಲ್ಲಿ ಈ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಜಡೆ ಗಣೇಶ ಅಂತ ಕರೆಯಕ್ ಕಾರಣ ಏನು? ಗಣೇಶನ ಹಿಂಭಾಗದಲ್ಲಿ ಜಡೆಯ ಕೆತ್ತನೆ ಆಗಿದ್ದು, ಅದರ ಅರ್ಥ ತಾಯಿ ಪಾರ್ವತಿ ದೇವಿ ತನ್ನ ತೊಡೆಯ ಮೇಲೆ ಗಣೇಶನನ್ನ ಕೂರಿಸಿಕೊಂಡಿರುವಂತೆ ಕೆತ್ತನೆ ಮಾಡಲಾಗಿದೆ. ಇನ್ನು ಬಯಲು ಗಣೇಶ ಅಂತ ಕರೆಯಕ್ ಕಾರಣ ಏನು? ನೂರಾರು ವರ್ಷಗಳಿಂದ ಬಯಲಲ್ಲಿ ನಿಂತು ಜನರಿಗೆ ದರ್ಶನ ನೀಡ್ತಿರೋ ಈ ಗಣೇಶನ್ಗೆ ಇತ್ತೀಚಿನ 40 ವರ್ಷಗಳ ಹಿಂದೆ ಮಾತ್ರ ಗೋಪುರ ಕಟ್ಟಲಾಯಿತು. ಇನ್ನು ಈತನಿಗೆ ವಿಶೇಷವಾಗಿ ವಿಜಯ ಗಣಪತಿ ಅಂತ ಕರೀತಾರೆ. ಯಾಕಂದ್ರೆ ಈತನಿಗೆ 4 ಕೈಗಳಿದ್ದು, ಒಂದು ಕೈಯಲ್ಲಿ ಅಂಕುಶ, ಇನ್ನೊಂದು ಕೈಯಲ್ಲಿ ಸ್ವದಂತ, ಮತ್ತೊಂದರಲ್ಲಿ ಫಲ ಹಾಗೂ ಇನ್ನೊಂದರಲ್ಲಿ ಪಾಶವನ್ನ ಇಡಲಾಗಿದೆ. ಇನ್ನು ಉಗ್ರ ನರಸಿಂಹ ಗಣೇಶನ ಕೈ ಕೆಳಗೆ ಆಸೀನರಾಗಿದ್ದು, ಈತನ ದರ್ಶನ ಮಾಡೋದ್ರಿಂದ ನಿಮ್ಮ ಕುಜ ದೋಷ ನಿವಾರಣೆ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ಈ ಗಣೇಶನ ಜಡೆಗೆ ಬೆಣ್ಣೆ ಸವರೋದ್ರಿಂದ ಹೆಣ್ಣು ಮಕ್ಕಳಿಗೆ ದಟ್ಟವಾಗಿ ಕೂದಲು ಬೆಳೆಯುತ್ತೆ ಅನ್ನೋ ಪ್ರತೀತಿ ಇದೆ. ಹಳೆ ಗಣಪತಿ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಬರಗಾಲದಲ್ಲಿ ಈ ಗಣೇಶನಿಗೆ 101 ಕೊಡ ನೀರ್ ಅಭಿಷೇಕ ಮಾಡೋದ್ರಿಂದ ಮಳೆ ಬರುತ್ತೆ ಅನ್ನೋದು ಈ ಜನರ ನಂಬಿಕೆ. ಪಾರಂಪರೆಯಿಂದ ಏನೇ ಅನ್ಕೊಂಡ್ರು ಈ ಬಯಲು ಗಣೇಶ ಈಡೇರಿಸ್ತಾನೆ ಅನ್ನೋ ದೃಢ ನಂಬಿಕೆ ಇಲ್ಲಿನ ಜನರಿಗಿದೆ. ಈಡೇರಿದ್ದಲ್ಲಿ ಬೆಣ್ಣೆ ಸೇವೆ, ಕಡುಬು ಹಾರನ ಈತನಿಗೆ ಮಾಡಿಸಲಾಗುತ್ತೆ. ಇದು 12.5 ಅಡಿ ಏಕಶಿಲಾ ಗಣಪತಿ ಆಗಿದ್ದು, ಬೆಳಿಗ್ಗೆ 6:30 9:30ವರೆಗೂ ಪ್ರತಿದಿನ ದರ್ಶನ ಇರುತ್ತೆ. ಇದು ಹೊಳಲ್ಕೆರೆ ಬಸ್ ಸ್ಟ್ಯಾಂಡ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದ್ದು, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ತುಂಬಾ ಮಹತ್ವ ಹೊಂದಿರೋ ಈ ಗಣೇಶನ ದೇವಸ್ಥಾನವನ್ನ ತಪ್ಪದೆ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.